ಎಲ್ಲರಿಗೂ ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ರಾಗಿಯ ಒಳ್ಳೆಯ ಗುಣಗಳ ಬಗ್ಗೆ, ರಾಗಿಯಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ರಾಗಿಯಲ್ಲಿ ತುಂಬಾನೇ ಕ್ಯಾಲ್ಸಿಯಂ ಇದೆ. ಬೇರೆ ಎಲ್ಲ ಧಾನ್ಯಗಳಿದೆ ನೋಡಿ, ಆ ಎಲ್ಲ ಧಾನ್ಯಗಳಿಗಿಂತ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಅದೇ ರೀತಿ ಕಬ್ಬಿಣಾಂಶ ಇದೆ, ರಕ್ತಹೀನತೆಯನ್ನು ದೂರ ಮಾಡುತ್ತದೆ. ಆಮೇಲೆ ನಾರಿನಂಶ ಇದೆ, ಫೈಬರ್, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ಪ್ರೋಟೀನ್ ಇದೆ, ಖನಿಜಾಂಶಗಳಿದೆ. ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಇದು ಮೂಳೆಗಳನ್ನೆಲ್ಲ ಗಟ್ಟಿ ಮಾಡುತ್ತೆ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾನೇ ಒಳ್ಳೆಯದು. ರಾಗಿಯಲ್ಲಿ ತುಂಬಾನೇ ಕ್ಯಾಲ್ಸಿಯಂ, ವಿಟಮಿನ್ ಡಿ ಇದೆ. ಸಣ್ಣ ಮಕ್ಕಳಿಗೆಲ್ಲ ರಾಗಿಯನ್ನು ಮಾಡಿ ಕೊಡ್ತಾರೆ. ರಾಗಿ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಬಾದಾಮಿ ಎಲ್ಲ ಹಾಕಿ, ಗೋಧಿ, ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡರ್ ಮಾಡಿನೂ ಕೊಡ್ತಾರೆ. ಎಲ್ಲ ಕಾಳುಗಳೆಲ್ಲ ಹಾಕಿ ಸಣ್ಣ ಮಗು ಮೊದಲಿಗೆ ಫುಡ್ ಎಲ್ಲ ತಿನ್ನಿಸ್ಲಿಕ್ಕೆ ಕಲಿಸ್ತೀವಿ ನೋಡಿ, ಆಗ. ಇಲ್ದಿದ್ರೆ ಖಾಲಿ ರಾಗಿಯನ್ನು ಮಕ್ಕಳಿಗೆ ಮಾಡಿ ಕೊಟ್ಟರು ಒಳ್ಳೆಯದು. ತುಂಬಾನೇ ಹೆಲ್ತ್ ಬೆನಿಫಿಟ್ ತುಂಬಾನೇ ಇದೆ, ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಇದರಲ್ಲಿ ಅದೇ ರೀತಿ ಅಡಿಗೆ ಅಂಶ ಕೂಡ ತುಂಬಾನೇ ಇದೆ. ತುಂಬ ರೀತಿಯ ಅಡಿಗೆಯನ್ನು ಕೂಡ ಮಾಡಬಹುದು. ಕರ್ನಾಟಕ ಹೆಮ್ಮೆಯ ಆರೋಗ್ಯಕರ ಮತ್ತು ಶಕ್ತಿವರ್ಧಕ ಊಟ. ಇದರಲ್ಲಿ ತುಂಬಾನೇ ಕರ್ನಾಟಕದ್ದು ಸಾಂಪ್ರದಾಯಿಕ ಒಂದು ಅಡಿಗೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಊಟ ಮಾಡ್ತಾರೆ ಯಾವ್ದು ಜೊತೆ ಅಂದರೆ ಬಸ್ಸಾರು, ಸೊಪ್ಪಿನ ಸಾರು, ಅದೇ ರೀತಿ ನಾಟಿ ಕೋಳಿ ಸಾರು. ಮುಂಚಿನ ಕಾಲದವರೆಲ್ಲ ಇದೇ ರೀತಿ ರಾಗಿ ಮುದ್ದೆ ಈ ರೀತಿ ಎಲ್ಲ ಸಾರು ಮಾಡಿ ತಿಂತಿದ್ರು. ತುಂಬಾನೇ ಒಳ್ಳೆಯ ಕಾಂಬಿನೇಷನ್ ಅದು. ಈ ಸಾರುಗಳ ಜೊತೆ ತುಂಬಾನೇ ಚೆನ್ನಾಗಾಗುತ್ತೆ. ಅದೇ ರೀತಿ ಬೇಸಿಗೆಗಾಲದಲ್ಲಿ ರಾಗಿ ಅಂಬ್ಲಿ ಅಂತೇಳಿ ಮಾಡಿ ಕುಡಿತಾರೆ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲು ಮಜ್ಜಿಗೆ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ ಮಾಡುವ ಅದ್ಭುತವಾದ ಪಾನೀಯ. ಅದೇ ರೀತಿ ರಾಗಿ ಮಾಲ್ಟ್ ಕೂಡ ಮಾಡ್ತಾರೆ. ರಾಗಿಯನ್ನು ಹುರಿದು ಬಿಟ್ಟು ಬೆಲ್ಲ ಹಾಕಿ ಅದರಲ್ಲಿ ಹಾಲು ತೆಗಿತಾರೆ, ಸೋಸಿಬಿಟ್ಟು. ನನ್ನ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ, ಇದರ ಮುಂಚಿನ ವಿಡಿಯೋದಲ್ಲಿ ರಾಗಿ ಜ್ಯೂಸನ್ನು ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಾಗುತ್ತೆ. ಸೆಕೆಗಾಲಕ್ಕೆಲ್ಲ ಮಕ್ಕಳಿಗೆ, ಅದೇ ರೀತಿ ವಯಸ್ಸಾದವರಿಗೆಲ್ಲ ಕೊಟ್ಟರೆ ತುಂಬಾನೇ ಒಳ್ಳೆಯದು. ಅದು ಮತ್ತೆ ಸಣ್ಣ ವಯಸ್ಸಲ್ಲಿ ಅಭ್ಯಾಸ ಆದರೆ ಏನೂ ಆಗಲ್ಲ, ತಂಪು ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ ಶೂಟ್ ಆಗಲ್ಲ ಅಂತ ಹೇಳ್ತಾರೆ. ಸಣ್ಣ ಮಗು ಇರುವಾಗಲೇ ಕೊಟ್ಟು ಅಭ್ಯಾಸ ಮಾಡಿದರೆ ತುಂಬಾನೇ ಒಳ್ಳೆಯದು. ಆಮೇಲೆ ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ ಮಾಡ್ಬೋದು. ಅದೇ ರೀತಿ ಬೆಳಿಗ್ಗೆ ತಿಂಡಿಗೆ ರಾಗಿ ದೋಸೆ ಎಲ್ಲ ಮಾಡ್ಬೋದು. ರಾಗಿ ದೋಸೆ, ರಾಗಿ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಜೀರಿಗೆ, ಅದೇ ರೀತಿ ಕ್ಯಾರೆಟ್ ತುರಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ರಾಗಿ ರೊಟ್ಟಿನೂ ಮಾಡ್ಬೋದು. ಅದೇ ರೀತಿ ಅಕ್ಕಿ ಹಿಟ್ಟು, ಮೊಸರು ಬೆರೆಸಿ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ದೋಸೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಅದೇ ರೀತಿ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಕೂಡ ಹಾಕಿ ಬೆಳಿಗ್ಗೆ ದಿಢೀರನೆ ಅವಸರಕ್ಕೆಲ್ಲ ತಿಂಡಿಯನ್ನು ಮಾಡ್ಬೋದು. ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ರುಬ್ಬಿ ರಾಗಿ ಹಿಟ್ಟು ಹಾಕಿನೂ ಉದ್ದಿನ ದೋಸೆ ಥರನೂ ದೋಸೆ ಮಾಡ್ಬೋದು. ಸಂಜೆ ಸ್ನ್ಯಾಕ್ಸಿಗೆ ಕೂಡ ತಿಂಡಿ, ನಿಪ್ಪಟ್ಟು, ಚಕ್ಕುಳ್ಳಿ ಎಲ್ಲ ಮಾಡ್ಬೋದು. ತುಂಬ ರೀತಿಯ ಇದರಲ್ಲಿ ತಿಂಡಿ ಕೂಡ ಮಾಡ್ಬೋದು. ಅದೇ ರೀತಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾನೇ ಇದೆ. ನೀವು ಕೂಡ ರಾಗಿಯ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಕೊಟ್ಟರೆ ಅವರಿಗೆ ಅದು ಅಭ್ಯಾಸ ಆಗುತ್ತೆ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದೇ ರೀತಿ ಒಳ್ಳೊಳ್ಳೆ ವಿಷಯದೊಂದಿಗೆ ಬರ್ತಾ ಇರ್ತೀನಿ. ಧನ್ಯವಾದಗಳು.